ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳತನ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರಿ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಈ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಇವೇನು ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತಾರಿ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ಕೆ ಭೂಸ್ವಾಧೀನ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್ಕೆ. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಬಾಂಧವಿತ್ತು ಅಂದರೆ 1,000 ಜನ ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದರು ನಮ್ಮ ಕಣ್ಣು ಮುಂದೆ 1,000 ಜನ ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡಿಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ. ಇವತ್ತೇ ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೆ ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳತನ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರಿ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಈ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಇವೇನು ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತಾರಿ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ಕೆ ಭೂಸ್ವಾಧೀನ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್ಕೆ. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಬಾಂಧವಿತ್ತು ಅಂದರೆ 1,000 ಜನ ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದರು ನಮ್ಮ ಕಣ್ಣು ಮುಂದೆ 1,000 ಜನ ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡಿಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ. ಇವತ್ತೇ ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೆ ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳತನ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರಿ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಈ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಇವೇನು ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತಾರಿ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ಕೆ ಭೂಸ್ವಾಧೀನ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್ಕೆ. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಬಾಂಧವಿತ್ತು ಅಂದರೆ 1,000 ಜನ
ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದರು ನಮ್ಮ ಕಣ್ಣು ಮುಂದೆ ಒಂದು ಸಾವಿರ ಮಾಡಬೇಕು. ಯಾರಿಗೋಸ್ಕರ? ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡೆಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಅನ್ನ ಹಾಕರ್ ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ, ಇವತ್ತೇ ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೆ ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳ ತಾನೇ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರೆ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಮೇಲೆ ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತರಿ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಇಲ್ಲಿ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ಕೆ ಬಹುಸಾಧ್ಯ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್ಕೆ. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಒಬ್ಬ ಅಂದಾರಿತ್ತು ಅಂದರೆ 1,000 ಜನ ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದರು ನಮ್ಮ ಕಣ್ಣು ಮುಂದೆ 1,000 ಜನ ಮಾಡಬೇಕು. ಯಾರಿಗೋಸ್ಕರ? ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡೆಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಅನ್ನ ಹಾಕರ್ ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ, ಇವತ್ತೇ ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೆ ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳ ತಾನೇ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರೆ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಮೇಲೆ ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತರಿ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಇಲ್ಲಿ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ಕೆ ಬಹುಸಾಧ್ಯ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್ಕೆ. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಒಬ್ಬ ಅಂದಾರಿತ್ತು ಅಂದರೆ 1,000 ಜನ ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದರು ನಮ್ಮ ಕಣ್ಣು ಮುಂದೆ 1,000 ಜನ ಮಾಡಬೇಕು. ಯಾರಿಗೋಸ್ಕರ? ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡೆಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಅನ್ನ ಹಾಕರ್ ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ, ಇವತ್ತೇ ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೆ ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳ ತಾನೇ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರೆ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಮೇಲೆ
ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತರಿತ್ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ ಭೂಸ್ವಾಧೀನ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಬಾಂಧವಿತ್ತು ಅಂದರೆ 1,000 ಜನ ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದ್ರು ನಮ್ಮ ಕಣ್ಣು ಮುಂದೆ 1,000 ಜನ ಮಾಡಬೇಕು. ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡಿಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಅನ್ನ ಹಾಕರ್ ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ. ಇವತ್ತೇ ಸೈನ್ ಹಾಕಿ ಕೊಡ್ತೀನಿ. ಅದಕ್ಕೆ ಈಗಲಾರಿ ಅಧಿಕಾರಿಗಳು ರಾಜಕಾರಣ ಮರೆತು ನಿಮ್ಮ ಮಕ್ಕಳ ತನ ಕಿತ್ಕೊಳಕ್ ನೀವು ಇವತ್ತು ತಯಾರಾಗ್ತಾವ್ರೆ. ಅದಕ್ಕೋಸ್ಕರ ನಮ್ಮ ಹೊಲನ ಯಾವಾಗ ಕಿತ್ಕೊಂಡು ಕಾಯಕ್ಕೆ ಕಳ್ಳರನ್ನ ಈ ಕದಿಬ್ರು ಕಾಯಕ್ಕೆ ಒಬ್ರು ಸೈನಿಕರು ಬೇಕಲ್ವೇನಪ್ಪ? ಆ ಸೈನಿಕರು ಇವೇನು ಮನೆಗೊಬ್ಬ ದೀಕ್ಷೆ ಹಾಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಈಗಲಾರ ಕಣ್ತರಿತ್ ನಿಮಗೆ, ಯಾಕೆ ನೀವೆಲ್ಲ ಶ್ರೀಮಂತರು. 100 ಜನ ಅಲ್ಲಿ ಹೋರಾಟ ಏನಾರ ಹೊರ ಇಡೀ ರಾಜ್ಯಕ್ಕೆ ಬಂದದ್ದು ಗಂಡಾಂತರ. ಇವತ್ತು ಕಾನೂನು ಬಿಗಿಯಾರ ಕಿತ್ಕೊಳಕ್ ಭೂಸ್ವಾಧೀನ ಏನಾದ್ರೆ ಕಾನೂನು ಜಾರಿ ತಂದಿದ್ರೆ ನಿಮ್ಮನ್ನ ಯಾರು ಏನು ಕೇಳಂಗಿಲ್ಲ ಜಮೀನು ಕಿತ್ಕೊಳಕ್. ಅರ್ಥ ಆಗುತ್ತೇನಪ್ಪ? ಅಲ್ಲ ಕಾನೂನು ಬರ್ಕೊಂಡು ಯಾವನೋ ಬಾಂಧವಿತ್ತು ಅಂದರೆ 1,000 ಜನ ಹೆಣ್ಮಕ್ಳು ನಮ್ಮ ತಂದೆಯರು ಅಳಿದ್ರು ನಮ್ಮ ಕಣ್ಣು ಮುಂದೆ 1,000 ಜನ ಮಾಡಬೇಕು. ನೀವೇ ಕೊಡ್ಬೇಕು. ಇಲ್ಲಿ ಬರೋಂಥವ್ರಿಗೆ ಯಾವುದೋ ಗಿಂಬಳ ತಂದು ಬರೋರಲ್ಲ. ನಾವಿಲ್ಲಿ ಬರ್ತೀವಿ, ನೀನು ಅವನ ರಾಜಕಾರಣ ನಾಳೆ ಅವನಿಗೆ ಹಳೆ ಮೆಟ್ಟು ತಂದು ಹೊಡಿಯೋಕ್ಕಾಗಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥ ಆಗುತ್ತಲ್ಲ? ನೀವು ಅನ್ನ ಹಾಕರ್ ಖರ್ಚು ನೀವೇ ಮಾಡಬೇಕು, ನೀವೇ ಓಡಾಡಬೇಕು. ಫಸ್ಟು 6 and 4 ಲಾಯರ್ ಇದ್ದಾರೆ. ಇವತ್ತೇ ಸೈನ್ ಹಾಕಿ ಕೊಡ್ತೀನಿ.